ಅರಣ್ಯ ಭೂಮಿಯ ಇದನ್ನು ಕೊಟ್ಟಿರೋ ಪರ್ಮಿಷನ್ ಕೊಟ್ಟಿರಲಿಲ್ಲ. ಫಾರೆಸ್ಟ್ ಅವರು NOC ಕೊಟ್ಟಿರಲಿಲ್ಲ. LOC ಅನ್ನು ಕೊಡಿಸಿದ್ದೇವೆ. ಬುಕ್ಕಾಪಟ್ಟಣದ ಹತ್ರ 51 ಎಕರೆಗೆ ಅದಕ್ಕೆ ಫಾರೆಸ್ಟ್ ಅವರು ಬೇರೆ ಜಾಗ ಕೊಟ್ಟು ಅದು ಕೂಡ ಒಂದು ಮಾದರಿಯಾದ ಫಾರೆಸ್ಟ್ ಮಾಡೋದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ನಿಮ್ಮಲ್ಲಿ ಒಂದೇ ಒಂದು ಮಾತನ್ನು ಹೇಳ್ತೀನಿ. ತುಮಕೂರು ಬೆಳೀತಾ ಇದೆ. ತುಮಕೂರಿನ ಸಮಸ್ಯೆಗಳು ಬಿಟ್ಟದಷ್ಟಿವೆ. ಇನ್ನೂ ಸಾಕಷ್ಟು ವಾರ್ಡ್ಗಳಿಗೆ ಸ್ಯಾನಿಟೇಷನ್ ಇಲ್ಲ, ಸಾಕಷ್ಟು ವಾಹನಗಳಿಗೆ ರಸ್ತೆಗಳಿಲ್ಲ, ಮೂಲಭೂತ ಸೌಕರ್ಯಗಳು ಬೇಕಾಗಿದೆ. ನಮ್ಮ ಸರ್ಕಾರ ಇದ್ದಾಗ ಒಂದಷ್ಟು ಕೊಟ್ಟರು, ಅದಕ್ಕೇನೊಂದು ಸ್ಕೀಮ್ ಮಾಡಿದ್ರು. ನಾವು 450 ಕೋಟಿ ಕೊಟ್ವಿ, ಸ್ಮಾರ್ಟ್ ಸಿಟಿ ಮಾಡಿದ್ರು. ಅದನ್ನು ಇವತ್ತು ಭಾರತ ಸರ್ಕಾರ ಇನ್ನು ಮುಂದೆ ಮಾಡೋದು ಬೇಡ ಅಂತ ಅಂದಿದ್ರು. ಮತ್ತೆ ಮನವಿಯನ್ನು ಕೊಟ್ಟಿದ್ದೇನೆ. ಭಾರತ ದೇಶದಲ್ಲಿ ಎಲ್ಲಾದರೂ ಒಂದು ಸ್ಮಾರ್ಟ್ ಸಿಟಿ ಆದರೆ ಅದು ಕರ್ನಾಟಕಕ್ಕೂ ಬರ್ತದೆ, ತುಮಕೂರಿಗೂ ಕೂಡ 150 ಕೋಟಿ ರೂಪಾಯಿ ಬರ್ತಕ್ಕಂಥ ಅದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿ 10:15 ಗಂಟೆ ಆಗಿದೆ, ಪೂಜೆ ಮಾಡೋಣ. ಒಂದು ತಮ್ಮಲ್ಲಿ ಮಾಧ್ಯಮದಲ್ಲಿ ವಿನಂತಿ ಮಾಡ್ತೀನಿ, ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ಕೊಡಿ. ಆ ಸರ್ಕಾರ ಈ ಸರ್ಕಾರ ನಂದು ಪಂದು ಯಾವುದು ನಮ್ಮ ಅಪ್ಪಂದು ಅಲ್ಲ, ನಂದು ಅಲ್ಲ. ಜನ ಕೊಟ್ಟಂತ ಓಟು, ಆ ಓಟಿಗೆ ಕೊಟ್ಟಂತ ಪ್ರತ್ಯಕ್ಷವಾಗಿ ಒಂದು ಸಣ್ಣ ಚುಕ್ಕೆ ಗುರುತು, ಆ ಚುಕ್ಕೆ ಗುರುತನ್ನು ಮಾತ್ರ ನಾವು ಮಾಡ್ತೀವಿ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡ್ತದೆ. ಒಂದು ಉದಾಹರಣೆ ಕರ್ನಾಟಕದಲ್ಲಿ ತುಮಕೂರು ಇದೆ ಅನ್ನೋದನ್ನ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ 2 ಶಾಸಕ ಮಂತ್ರಿಗಳು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ನಾನು ನಿನ್ನೆ ತುರುವೇಕೆರೆಗೆ ಹೋಗಿದ್ದೆ. 560-600 ಕಿಲೋಮೀಟರ್ ಎಕರೆ ಇದೆ ಒಂದೇ ಒಂದು ಕೆರೆ. ಆ ಕೆರೆಯಲ್ಲಿ ಹಿಂದೆ ದೇವರುಗಳನ್ನೆಲ್ಲ ತಂದು ಬೇರೆ ಬೇರೆ ಜಿಲ್ಲೆಗಳಿಂದ ತಾಲೂಕುಗಳಿಂದ ಪೂಜೆ ಮಾಡ್ತಂದು ಸ್ನಾನ ಮಾಡಿಸೋರಂತೆ. ಅದು ಇವತ್ತು ಕುಲಸಿತವಾಗಿದೆ ಅನ್ನೋ ಮಾತನ್ನ ಹೇಳಿದ್ರು. ಅದಕ್ಕೋಸ್ಕರವಾಗಿ 50-60 ಕೋಟಿ ರೂಪಾಯಿಗಳನ್ನ ಆ ಕೆರೆಗೆ ಕೊಡ್ತಕ್ಕಂಥದಕ್ಕೆ ನಿನ್ನೆನೆ ಕೂಡ ನಾನು ಅಧಿಕಾರಿಗಳ ಹತ್ರ ಮಾತನಾಡಿದ್ದೀನಿ. ಪ್ರಪೋಸಲ್ ಕೂಡ ಇವತ್ತು ರಾಜ್ಯ ಸರ್ಕಾರದ ತರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಲವಾರು ಯೋಜನೆಗಳಿಗೆ ಭಾರತ ಸರ್ಕಾರ ಕುಡಿಯೋ ನೀರು 3.5-4 ಕೋಟಿ ರೂಪಾಯಿ ಕೊಟ್ಟು 1 ಲಕ್ಷ ಕೋಟಿ ಕೊಟ್ಟಿದ್ವಿ. ಇನ್ನು ಅರ್ಧಂಬರ್ಧ ನಿಂತಿತ್ತು. ಅದನ್ನು 2028ವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿ ಮತ್ತೆ 4 ಲಕ್ಷ ಕೋಟಿ ರೂಪಾಯಿಗಳನ್ನ ಭಾರತ ಸರ್ಕಾರ ಕರ್ನಾಟಕ ಒಂದಕ್ಕೆ ಅಲ್ಲ ಇಡೀ ರಾಷ್ಟ್ರದ ಎಲ್ಲಾ ಕಡೆಯಲ್ಲೂ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿ ನನಗನ್ನಿಸ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.